ಕೊರೋನಾ ಅಪ್ಡೇಟ್ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಕೊರೋನಾ ಅಂದ್ರೆ ಸಾಕು ಜನ ನಿದ್ದೆಯಲ್ಲೂ ಬೆಚ್ಚಿ ಬೀಳ್ತಾರೆ. ಕೊರೋನಾ ಬಂದ್ರೆ ಜೀವವೇ ಉಳಿಯಲ್ವೇನೋ ಅನ್ನೋ ಮಟ್ಟಿಗೆ ಜನ ಹೆದರುತ್ತಾರೆ. ಆದ್ರೆ ಉಡುಪಿಯಲ್ಲಿ ಕೊರೋನಾ ಗೆದ್ದು ಬಂದ ಕುಟುಂಬವೊಂದು ಜನರಿಗೆ ಧೈರ್ಯದ ಸಂದೇಶ ಸಾರಿದೆ. ಉಡುಪಿಯ ಕೋಟಾದ ವ್ಯಾಪಾರಿ ಉಮೇಶ್ ಪ್ರಭು ಕುಟುಂಬ 7 ಮಂದಿ ಹಾಗೂ 4 ಸಿಬ್ಬಂದಿಗೆ ಕೊರೋನಾ ತಗುಲಿತ್ತು. ವಾರದ ಚಿಕಿತ್ಸೆ ಬಳಿಕ ಎಲ್ಲರೂ ಗುಣಮುಖರಾಗಿದ್ದು ಮನೆಗೆ ಹಿಂತಿರುಗಿದ್ದಾರೆ. ಇದೇ ಖುಷಿಯಲ್ಲಿ ವಿಡಿಯೋ ಸಂದೇಶವನ್ನ ಹರಿಬಿಟ್ಟಿರೋ ಕುಟುಂಬಸ್ಥರು ಜನರಿಗೆ ಆತ್ಮಸ್ಥೈರ್ಯ ತುಂಬೋ ಕೆಲಸವನ್ನ ಮಾಡಿದ್ದಾರೆ. ನನ್ನ ತಾಯಿಗೆ 85 ವರ್ಷ, ನನ್ನ ಪತ್ನಿಗೆ 56 ವರ್ಷ ಅಷ್ಟೇ ಅಲ್ಲ, 4 ತಿಂಗಳ ಹಸುಗೂಸಿಗೂ ಕೊರೋನಾ ಬಂದಿತ್ತು. ಈಗ ಎಲ್ಲರೂ ಸಹ ಕೊರೋನಾ ಗೆದ್ದು ಬಂದಿದ್ದೇವೆ. ಕೋವಿಡ್-19ಗೆ ಧೈರ್ಯವೇ ಮದ್ದು, ಯಾರೂ ಭಯ ಪಡೋ ಅವಶ್ಯಕತೆ ಇಲ್ಲ ಅಂತ ಸಂದೇಶವನ್ನ ಸಾರಿದ್ದಾರೆ. ಉಡುಪಿ ತಾಲೂಕು ನಮ್ಮ ಮನೆಯಲ್ಲಿ 7 ಜನರಿಗೆ ಮತ್ತೆ ನಮ್ಮ ಸಿಬ್ಬಂದಿ ವರ್ಗದ 4 ಜನರಿಗೆ, ನನ್ನ ಹೆಂಡತಿ 56 ವರ್ಷ, ನನ್ನ ಆರೋಗ್ಯದಿಂದ ನಮ್ಮ ಮನೆಗೆ ನಾವು ಬಂದಿದ್ದೇವೆ. ಕೊರೋನಾ ಅಂದರೆ ಯಾರು ಹೆದರಬೇಕಾಗಿಲ್ಲ. ಯಾಕಂತ ಹೇಳಿದರೆ ಕೊರೋನಾದಿಂದ ಯಾರು ಹೆದರಬೇಕಾಗಿಲ್ಲ ಮತ್ತು ಏನೂ ಅದರ ಬಗ್ಗೆ ಭಯ ಪಡಬೇಕಾಗಿಲ್ಲ. ವಿಶ್ವನಾಥ್ ಪೈ DHO ಉಡುಪಿ ಮತ್ತು ಎಲ್ಲಾ ಸಿಬ್ಬಂದಿ ವರ್ಗದವರು ನಾವು ಇದರ ಬಗ್ಗೆ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತೇವೆ. ಯಾರು ಹೆದರ್ಕೊಳ್ಬೇಡಿ, ಕೋವಿಡ್ ಬಂದರೆ ಸಹ ಹೆದರ್ಕೊಳ್ಬೇಡಿ, ಧೈರ್ಯವಾಗಿರಿ. ಆದರೆ ನನ್ನ ಇನ್ನೊಂದು ಉದ್ದೇಶ ಏನಂತ ಹೇಳಿದರೆ, ಕೋವಿಡ್ ಪೇಷಂಟನ್ನು ನೋಡುವ ಪರಿ ಒಂದು ಬದಲಾಗಬೇಕು. ಆ ಬಂದ ಪೇಷಂಟನ್ನು ನೋಡುವ ಪರಿ ಗವರ್ಮೆಂಟ್ ಸೆಗ್ಮೆಂಟಿಂದನೇ ಚೇಂಜ್ ಆಗಬೇಕು ಅಂತ ಹೇಳ್ತೇನೆ ನಾನು. ಜನರಿಗೆ ಹೆದರಿಸುವ ಒಂದು ಅಥವಾ ಆ ಕೋವಿಡ್ ಪೇಷಂಟನ್ನು ನೋಡುವ ಪರಿ ಚೇಂಜ್ ಆಗಬೇಕು. ಜನರಲ್ಲಿ ಅದರ ಬಗ್ಗೆ ಅವೇರ್ನೆಸ್ ಮೂಡಿಸಬೇಕು ಅನ್ನೋದು ನನ್ನ ಈ ವಿಡಿಯೋ ಮಾಡಿದ ಉದ್ದೇಶ. ನನಗೆ ಕೋವಿಡ್ ಪಾಸಿಟಿವ್ ಬಂದಿದೆ ಅಂತ ಹೆದರ್ಕೊಳ್ಳುವ ಅವಶ್ಯಕತೆ ಇಲ್ಲ. ಯಾಕಂದರೆ ನಮ್ಮ ಗೌರ್ಮೆಂಟು, ಕರ್ನಾಟಕ ಗೌರ್ಮೆಂಟ್ ಆಗಲಿ, ಅದರಲ್ಲಿಯೂ ಉಡುಪಿ ಜಿಲ್ಲೆ ತುಂಬಾ ಒಳ್ಳೆ ವ್ಯವಸ್ಥೆ ಮಾಡ್ಕೊಂಡಿದೆ. ಯಾರು ಹೆದರ್ಕೊಳ್ಳುವ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ. ಈ ಬಗ್ಗೆ ಮಾತನಾಡೋದಕ್ಕೆ ಕೊರೋನಾ ಗೆದ್ದು ಬಂದಿರುವಂತಹ ರಮೇಶ್ ಪ್ರಭು ಅವರೇ ಸ್ವತಃ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ರಮೇಶ್ ಪ್ರಭು ಅವರೇ. ನಮಸ್ತೆ. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಈಗ ನಿಮ್ ಕುಟುಂಬದಲ್ಲಿ ವಯಸ್ಸಾದವರಿಂದ ಹಿಡಿದು ಹಸುಗೂಸ್ ಕೂಡ ಇದೆ. ಎಲ್ಲರೂ ಕೂಡ ಕೊರೋನಾ ಪಾಸಿಟಿವ್ ಆಗಿದ್ರೆ ಎಲ್ಲರೂ ಕೂಡ ಗೆದ್ದು ಬಂದಿದ್ದೀರಾ. ಗೆದ್ದು ಬಂದು ಈಗ ಜನರಲ್ಲಿ ಆತ್ಮಸ್ಥೈರ್ಯ ತುಂಬುವಂತಹ, ಜನರಲ್ಲಿ ಅವೇರ್ನೆಸ್ ಮೂಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೀರಾ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಜನರಿಗೆ? ನೋಡಿ, ನಾನು ಏನೇ ಕೇಳ್ತಾ ಇದ್ದೇನೆ, ನಮ್ಮ ದೇಶ ಯಾವ ಲೆಕ್ಕದಲ್ಲಿಯೂ ನಾವು ವೀಕ್ ಆಗ್ಬಾರ್ದು. ನಮ್ಮದಲ್ಲಿ ಇರುವಂತ ಎಲ್ಲಾ ಪ್ರಜೆಗಳು ಈ ಕೊರೋನಾವನ್ನು ಧೈರ್ಯದಿಂದ ಹೆದರಿಸ್ಬೇಕು. ಕೊರೋನಾ ಬಂದವರು ಯಾವ ರೀತಿ ಹೆದರ್ಕೊಳ್ಬಾರ್ದು, ಧೈರ್ಯದಿಂದ ಇರ್ಬೇಕು. ನಿಜ ನಿಜ. ಆಮೇಲೆ ಕೊರೋನಾದಿಂದ ಬೇರೆಯವರದನ್ನ ಕೀಳರಿಮೆಯಾಗಿ ನೋಡಬಾರ್ದು ನಮ್ಮನ್ನು. ಯಾಕಂತ ಹೇಳಿದ್ರೆ ಮನುಷ್ಯನಿಗೆ ಕಷ್ಟ ಸುಖ ಬಂದಾಗ ಇದೊಂದು ಸಣ್ಣ ಕಾಯಿಲೆ. ನಾವು ಧೈರ್ಯದಿಂದ ಇದ್ದ ಹಾಗೆ ಇದನ್ನ ಎದುರಿಸ್ಲಿಕ್ಕೆ ಆಗ್ತದೆ. ಯಾರನ್ನು ನೆಗ್ಲೆಕ್ಟ್ ಮಾಡಬಾರ್ದು. ನಮ್ಮ ಮನೆಯಲ್ಲಿ 85 ವರ್ಷ ನನ್ನ ಅಮ್ಮ, 4 ತಿಂಗಳ ಮಗು, ನೆಗೆಟಿವ್ ಆಗಿ ಹೋಗಿದ್ದ ಮಗು, ಆಸ್ಪತ್ರೆಯಲ್ಲಿ ಹೋದ ನಂತರ ಅಲ್ಲಿ ಕೊರೋನಾ ಬಂತು. ಆದ್ರೆ ಅಲ್ಲಿ ಪಾಸಿಟಿವ್ ಆಗಿ ಬಂದ ನಂತರ ಮತ್ತೆ ಗುಣಮುಖ ಆಗಿ ಬಂದ್ರು. ಯಾಕೆ? ಎಲ್ಲರೂ ಧೈರ್ಯದಿಂದ ಇದ್ರು. ಅಷ್ಟು ಚೆನ್ನಾಗಿ ನಾವು ಕಳಿಸಿಕೊಟ್ಟಿದ್ದೇವೆ. ಎಲ್ಲರೂ ಮನೆಯಲ್ಲಿ ಇವಾಗ್ಲೂ ಎಲ್ಲರೂ ಆರಾಮವಾಗಿದ್ದಾರೆ. ಆದ್ರೆ ನನ್ನ ಒಂದು ಸಲಹೆ ಏನಂತ ಹೇಳಿದ್ರೆ, ಯಾರು ಸರ್ಕಾರದ ಎಲ್ಲಾ ಇದನ್ನು ಪಾಲಿಸ್ಬೇಕು. ಅಂತರ, ಮಾಸ್ಕ್, ಸ್ಯಾನಿಟೈಸರ್ ಎಲ್ಲದನ್ನು ಪಾಲಿಸಿದ್ರೆ ಕೊರೋನಾವನ್ನು ಖಂಡಿತ ಓಡಿಸ್ಲಿಕ್ಕೆ ಆಗ್ತದೆ. ಯಾರು ಆ ಪ್ರಿಕಾಷನ್ ಅನ್ನು ಯಾರನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಕೊರೋನಾ ಬಂದ್ರೆ ಆತ್ಮಸ್ಥೈರ್ಯ ಒಂದೇ ಇಂಪಾರ್ಟೆಂಟ್. ಧೈರ್ಯವಾಗಿದ್ರೆ ನಮ್ಗೆ ಏನೂ ಆಗಲ್ಲ ಅನ್ನುವಂತಹ ಒಂದು ಸಂದೇಶವನ್ನ ಕೊಡ್ತಾ ಇದ್ರಿ. ಸೊ ನಿಮ್ಮ ಕುಟುಂಬದಲ್ಲಿ ಈಗ ಸಾಮಾನ್ಯವಾಗಿ ವಯಸ್ಸಾದವರು ಬಂದ್ರೆ ಅಥವಾ ಪುಟ್ಟ ಪುಟ್ಟ ಕಂದಮ್ಮಗಳಿಗೆ ಬಂದ್ರೆ ಕಷ್ಟ ಅಂತ ಹೇಳ್ತಾರೆ. ಅವರಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಇರೋದ್ರಿಂದ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಸೊ ಎಲ್ರಿಗೂ ಪಾಸಿಟಿವ್ ಅಂತ ಗೊತ್ತಾದಾಗ ನಿಮ್ಮ ಕುಟುಂಬದವರಿಗೆ ಯಾವ ರೀತಿ ಧೈರ್ಯ ತುಂಬಿದ್ರಿ? ಅವ್ರು ಎಲ್ರು ಯಾವ ರೀತಿಯಾಗಿದ್ರು ಅಂತ? ಅವರಿಗೆ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ, ಪ್ರಥಮವಾಗಿ ಯಾರು ಹೆದರ್ಬೇಡಿ, ನಿಮ್ಗೆ ಏನು ಆಗುದಿಲ್ಲ, ನಿಮ್ಮ ಹಿಂದೆ ನಾವಿದ್ದೇವೆ. ನಮ್ಮ ಆಚೆ ಈಚೆ ಮನೆಯವರೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ನನ್ನ ತಮ್ಮ ಉಮೇಶ್ ಪ್ರಭು, ವೆಂಕಟೇಶ್ ಪ್ರಭು, ಲತಾ ಹೋಟ್ಲ್ ಮಾಲೀಕರು ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿದ್ರು. ಅಧಿಕಾರಿ ವರ್ಗದವರು ಸಹ ಡಾಕ್ಟರ್ ವಿಶ್ವನಾಥ್ ಪೈ, ಡಾಕ್ಟರ್ ನಾಗೇಶ್ ಪೈ, DHO ಉಡುಪಿ, ಆಮೇಲೆ ನಮ್ಮ DC ಅವರು ಸಹ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಇದು ನೆಗ್ಲೆಕ್ಟ್ ಜಾಸ್ತಿ ಮಾಡ್ಬೇಕು, ಹೆದರ್ಬಾರ್ದು ಜನ. ಹೆದರಿದ್ರೆ ಹೋಗಿ. ಹೌದು.
ಈಗ ಎಷ್ಟೋ ಅವಾಗ ಜನ ಏನಾಗುತ್ತೆ, ಮಾನಸಿಕವಾಗಿ ಕೊರೋನಾ ಬಂತು ಮಾನಸಿಕವಾಗಿ ಅವ್ರು ನೆಮ್ಮದಿಯಿಂದ ಇದ್ದಾರಾ, ಕರೋನಾ ಖಂಡಿತ ಹೋಗ್ತಾರೆ. ಹೌದು ಹೌದು. ಈಗ ಎಷ್ಟೊಂದ್ ಜನ ಕೊರೋನಾ ಪಾಸಿಟಿವ್ ಅಂತ ಗೊತ್ತಾದಾಗ್ಲೇ ಒಂದ್ ರೀತಿ ಅರ್ಧ ಸತ್ ಹೋಗ್ಬಿಟ್ವೇನೋ ಅನ್ನೋ ರೀತಿಯಲ್ಲಿ ಅವರು ಬಿಹೇವ್ ಮಾಡ್ತಾರೆ. ಅಂದ್ರೆ ಅವರ ಆತ್ಮಸ್ಥೈರ್ಯವನ್ನೇ ಕಳ್ಕೊಂಡ್ಬಿಡ್ತಾರೆ. ಆಮೇಲೆ ಇನ್ನೊಂದೇನಂದ್ರೆ ಎಲ್ಲಾ ಚಾನೆಲ್ನವರು, ಎಲ್ಲಾ ಪೇಪರ್ನವರು ಈ ನೆಗೆಟಿವ್ ನ್ಯೂಸ್ ಅನ್ನು ಕೊಡೋ ಬದಲು ಪಾಸಿಟಿವ್ ನ್ಯೂಸ್ ಕೊಡ್ಬೇಕು. ಏನಾಗಿದೆ, ಯಾರು ಬಿಡುಗಡೆ ಆಗಿದ್ದಾರೆ, ಏನೇನ್ ಮಾಡ್ತಾ ಇದ್ದಾರೆ, ಬಿಡುಗಡೆ ಆಗಿ ಬಂದವರು, ಆಮೇಲೆ ಈ ಕಾಯಿಲೆ ಬಂದವರಿಗೆ ಎಷ್ಟು ಖುಷಿಯಲ್ಲಿದ್ದಾರೆ, ಅದನ್ನು ಹೆಚ್ಚು ಪ್ರಚಾರ ಮಾಡಿದ್ರೆ ಕೊರೋನಾ ಇಡೀ ದೇಶದಲ್ಲಿ ನಾವು ಒಗ್ಗಟ್ಟಿನಿಂದ ಓಡಿಸಬಹುದು ಅಂತ ನನ್ನ ಅಭಿಪ್ರಾಯ. ಖಂಡಿತವಾಗ್ಲು ಅದೇ ಕೆಲಸವನ್ನ ನಾವು ಕೂಡ ಮಾಡ್ತಾ ಇದೀವಿ. ಈಗ ಕೊರೋನಾನ ಯಾರ್ಯಾರು ಗೆದ್ದು ಬಂದಿದ್ದಾರೆ ಅವ್ರನ್ನ ಮಾತಾಡ್ಸೋಂಥದ್ದು, ಇತರರಿಗೆ ಸ್ಫೂರ್ತಿ ತುಂಬುವಂಥದ್ದು, ಆ ಕೆಲಸವನ್ನ ನಾವು ಖಂಡಿತವಾಗ್ಲೂ ನಿರಂತರವಾಗಿ ಮಾಡ್ತಾ ಇದೀವಿ, ಮುಂದೆ ಕೂಡ ಮಾಡ್ಕೊಂಡ್ ಬರ್ತೀವಿ. ಎಲ್ಲರಿಗೂ ನೀವು ಧೈರ್ಯ ತುಂಬಬೇಕು. ಪಾಸಿಟಿವ್ ಇಂದ ಬಂದಕ್ಕಿಂತ ನೆಗೆಟಿವ್ ಬಂದವರು ಹೇಗ್ ಬಂತು, ನಿಮ್ಗೆ ನೆಗೆಟಿವ್ ಬರ್ಲಿಕ್ಕೆ ಏನೇನ್ ಪ್ರಯತ್ನ ಮಾಡಿದಿರಿ, ಅದು ಬೇಕು ಅದ್ರ ಜೊತೆಗೆ ಅಂತ ನನ್ನ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು ರಮೇಶ್ ಪ್ರಭು ಅವರೇ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕೆ. ಖಾಸಗಿ ಆಸ್ಪತ್ರೆಗಳ ಅಧ್ವಾನ ನೋಡಿ, ದುಡ್ಡು ಕೊಡದಿದ್ರೆ ಪಾಸಿಟಿವ್ ಅಂತಾರೆ, ನೆಗೆಟಿವ್ ಇರೋ ರೋಗಿಗೂ ಪಾಸಿಟಿವ್ ಅಂತ ಹೇಳ್ತಿದ್ದಾರೆ. ಇದು ಖಾಸಗಿ ಆಸ್ಪತ್ರೆಗಳ ಹೊಸ ವರಸೆ. ಇದೀಗ ಖಾಸಗಿ ಆಸ್ಪತ್ರೆಗಳು ದುಡ್ಡು ಕೊಡದಿದ್ರೆ ಪಾಸಿಟಿವ್ ಅಂತ ಹೆದರಿಸ್ತಿದ್ದಾರೆ. ನೆಗೆಟಿವ್ ಇರೋ ರೋಗಿಗೂ ಕೂಡ ಪಾಸಿಟಿವ್ ಅಂತ ಹೇಳ್ತಾ ಇದ್ದಾರೆ. ಕೋವಿಡ್ ನೆಗೆಟಿವ್ ಇರೋ ರೋಗಿಗೂ ಕೂಡ ಟ್ರೀಟ್ಮೆಂಟ್ ಅನ್ನ ಕೊಡಲಾಗ್ತಾ ಇದೆಯಾ ಅನ್ನುವಂತಹ ಒಂದು ಅನುಮಾನ ಇದೀಗ ವ್ಯಕ್ತ ಆಗಿದೆ. ಕುಮಾರಸ್ವಾಮಿ ಲೇಔಟ್ನ ಖಾಸಗಿ ಆಸ್ಪತ್ರೆ ವಿರುದ್ಧ ಇದೀಗ ಆಕ್ರೋಶ ವ್ಯಕ್ತವಾಗಿದೆ. ಮೃತದೇಹ ತಗೊಂಡು ಹೋಗುವಾಗ್ಲೂ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಈ ಖಾಸಗಿ ಆಸ್ಪತ್ರೆಗಳು. ಒಂದ್ ಕಡೆ ಸರ್ಕಾರ ಖಾಸಗಿ ಆಸ್ಪತ್ರೆಗಳು ಕೊರೋನಾ ರೋಗಿಗಳಿಗೆ ಬೆಡ್ ಅನ್ನ ಕೊಡ್ಲೇಬೇಕು, ಚಿಕಿತ್ಸೆಯನ್ನ ಕೊಡ್ಲೇಬೇಕು, ಇಲ್ಲದಿದ್ರೆ ಖಡಾಖಂಡಿತವಾಗಿ ನಿರ್ದಾಕ್ಷಿಣ್ಯ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳ್ತಾ ಇದೆ. ಮತ್ತೊಂದ್ ಕಡೆ ಖಾಸಗಿ ಆಸ್ಪತ್ರೆಯವರು ಕೊರೋನಾ ಪಾಸಿಟಿವ್ ಇಲ್ಲದವರಿಗೂ ಕೂಡ ಪಾಸಿಟಿವ್ ಅಂತ ಹೇಳ್ತಾ ಇದ್ದಾರೆ. ಮೃತದೇಹ ತಗೊಂಡು ಹೋಗ್ಬೇಕು ಅಂದ್ರೂ ಕೂಡ ಖಾಸಗಿ ಆಸ್ಪತ್ರೆಗಳು ಹಣಕ್ಕೆ ಬೇಡಿಕೆಯನ್ನ ಇಡ್ತಾ ಇವೆ ಅನ್ನುವಂತಹ ಒಂದು ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಕೊರೋನಾ ಟೆಸ್ಟ್ ಮಾಡಿದಾಗ ಒಬ್ಬ ರೋಗಿಗೆ ನೆಗೆಟಿವ್ ಅಂತ ಬಂದಿದೆ. ಚಿಕಿತ್ಸೆ ಫಲಿಸದೆ ರೋಗಿ ಇದೀಗ ಸಾವನ್ನಪ್ಪಿರುವಂತದ್ದು. ಒಟ್ಟಾರೆಯಾಗಿ ನೆಗೆಟಿವ್ ಇರುವಂತಹ ವ್ಯಕ್ತಿಗಳಿಗೂ ಕೂಡ ಇದೀಗ ಪಾಸಿಟಿವ್ ಅಂತ ರಿಪೋರ್ಟ್ ಅನ್ನ ಕೊಡ್ತಾ ಇವೆ ಖಾಸಗಿ ಆಸ್ಪತ್ರೆಗಳು ಅನ್ನುವಂತಹ ಒಂದು ಆರೋಪ ಕೇಳಿ ಬರ್ತಾ ಇದೆ. ಮೃತದೇಹವನ್ನ ತೆಗೆದುಕೊಂಡು ಹೋಗೋದಕ್ಕೂ ಕೂಡ ದುಡ್ಡಿಗೆ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದಾರೆ. ಕೊರೋನಾ ಹೆಸರಲ್ಲಿ ಲೂಟಿಯನ್ನ ಮಾಡ್ತಾ ಇದೆಯಾ ಹಾಗಾದ್ರೆ ಆಸ್ಪತ್ರೆ? 80,000 ಬಿಲ್ ಅನ್ನ ಕೇಳ್ತಾ ಇದೆ ಆಸ್ಪತ್ರೆ ಅನ್ನುವಂತಹ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಸೌಮ್ಯ ಕಳಸ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸೌಮ್ಯ ಕಳಸ, ಏನಿದೆ ಪ್ರಕರಣ? ಸೌಮ್ಯ, ಈ ಒಬ್ಬ ರೋಗಿ ಉಸಿರಾಟದ ಸಮಸ್ಯೆಯಿಂದಾಗಿ ಸಾಗರ ಆಸ್ಪತ್ರೆಗೆ ದಾಖಲಾಗ್ತಾರೆ. ಅವರಿಗೆ ಅಲ್ಲಿ ಚಿಕಿತ್ಸೆನ ಕೊಡ್ತಾರೆ, ಆದ್ರೆ ಚಿಕಿತ್ಸೆ ಫಲಕಾರಿ ಆಗದೆ ಆತ ಅಸುನೀಗ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಯಾರಿಗೇ ಆಗ್ಲಿ ಉಸಿರಾಟದ ಸಮಸ್ಯೆ ಇದೆ ಅಥವಾ ಜ್ವರ ಇದೆ ಅಂತ ಗೊತ್ತಾಗ ಮೊದಲು ಬರುವಂತಹ ಅನುಮಾನ ಅಂದ್ರೆ ಕೊರೋನಾ ಇತ್ತ ಅಂತ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಇವರ ಪರೀಕ್ಷೆ ಮಾಡ್ಬೇಕು ಅಂತ ಕುಟುಂಬದವರು ವೈದ್ಯರನ್ನ ಕೇಳ್ತಾರೆ. ಸೊ ಪರೀಕ್ಷೆಯ ರಿಸಲ್ಟ್ ಬಂದಾಗ ರಿಸಲ್ಟ್ ನಲ್ಲಿ ನೆಗೆಟಿವ್ ಬರುತ್ತೆ. ಸೊ ಫಸ್ಟ್ ಬಿಲ್ ಮಾಡಿದ್ದು ಜೊತೆಗೆ ಅವ್ರಿಗೇನು ಸರ್ಟಿಫಿಕೇಟ್ಸ್ ನ ಕೊಡ್ತಾರೆ, ಡಿಸ್ಚಾರ್ಜ್ ಸಮರೀಸ್ ಎಲ್ಲ ಕೊಡ್ತಾರೆ. ಅದರಲ್ಲಿ ಫಸ್ಟ್ ಬಂದಿದ್ದೇನು ಅಂತ ಹೇಳಿದ್ರೆ ಈ ವ್ಯಕ್ತಿಗೆ ಕೊರೋನಾ ಇತ್ತು, ಆ ಒಂದು ಕಾರಣದಿಂದ ಇಷ್ಟು ಬಿಲ್ ಅಂತ. ಆದ್ರೆ ಯಾವಾಗ ರಿಪೋರ್ಟ್ ನೆಗೆಟಿವ್ ಅಂತ ಬಂತೋ ಆಗ ಕೂಡ ಅವರು ಅದೇ ಬಿಲ್ ಅನ್ನೇ ಮೇಂಟೈನ್ ಮಾಡೋದಿಕ್ಕೆ ಟ್ರೈ ಮಾಡ್ತಾರೆ, ಇವರಿಗೆ ಕೊರೋನಾ ಇತ್ತು ಅಂತ. ಸೊ ಒಂದು ಸಲ ರಿಪೋರ್ಟ್ ಫ್ಯಾಮಿಲಿ ಅವರ ಕೈಗೆ ಸೇರಿದ ನಂತರ ಫ್ಯಾಮಿಲಿ ಅವರು ಇವರಿಗೆ ನೆಗೆಟಿವ್ ಅಂತ ಬಂದ ಮೇಲೆ ಅದ್ ಹೇಗೆ ನೀವು ಇಷ್ಟು ಬಿಲ್ ಮಾಡ್ತೀರಾ, ಅಲ್ಲದೆ ಆತ ಪಾಸಿಟಿವ್ ಆಗಿದ್ರೆ ಕೊಡ್ತಾ ಇದ್ದಂತಹ ಚಿಕಿತ್ಸೆ ಬೇರೆ, ನೆಗೆಟಿವ್ ಅಂತ ಆದಾಗ ಕೊಡುವಂತಹ ಚಿಕಿತ್ಸೆ ಬೇರೆ. ಇಂಥ ಸಂದರ್ಭದಲ್ಲಿ ಇದು ಹೇಗ್ ಮಾಡ್ತೀರಾ ಅಂತ ಇವರು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಆಸ್ಪತ್ರೆಯವರು ಮತ್ತು ಕುಟುಂಬಸ್ಥರ ನಡುವೆ ಸಾಕಷ್ಟು ವಾದ ವಿವಾದಗಳಾಗುತ್ತೆ, ಜಟಾಪಟಿಗಳಾಗುತ್ತೆ. ಸೊ ಈ ಬಗ್ಗೆ ಆಸ್ಪತ್ರೆಯವರನ್ನ ಪ್ರಶ್ನೆ ಮಾಡಿದಾಗ ಆಸ್ಪತ್ರೆಯವರು ತುಂಬಾ ಉಡಾಫೆಯ ಉತ್ತರವನ್ನ ಕೊಡ್ತಾರೆ. ಯಾಕೆಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಆತ ಕೋವಿಡ್ ಪಾಸಿಟಿವ್ ಅಂತ ಒಂದು ವೇಳೆ ಆದ್ರೆ ಅಂತ ಸಂದರ್ಭದಲ್ಲಿ BBMP ಎಂಟರ್ ಆಗುತ್ತೆ. ಅಂದ್ರೆ ಅವರಿಗೆ ಚಿಕಿತ್ಸೆನ ಕೊಡೋದಿರ್ಬೋದು ಅಥವಾ ಯಾವ ರೀತಿಯ ಸೌಕರ್ಯಗಳನ್ನ ಕೊಡಬೇಕು ಇದೆಲ್ಲದ್ರ ಬಗ್ಗೆ BBMP ಎಂಟರ್ ಆಗಿ ಅವರು ಖಾಸಗಿ ಆಸ್ಪತ್ರೆಗಳಿಗೆ ಏನೆಲ್ಲ ರೂಪುರೇಷೆಗಳನ್ನ ಕೊಟ್ಟಿದ್ದಾರೆ ಅದನ್ನ ಫಾಲೋ ಮಾಡ್ಬೇಕಾಗತ್ತೆ. ಈ ಪೇಷಂಟ್ ನೆಗೆಟಿವ್ ಅಂತ ಆಗಿರೋದ್ರಿಂದ ಮೊದಲು 2 ಲಕ್ಷ ಅಂತ ಇದ್ದಿದ್ ಬಿಲ್ ಅನ್ನ ನಂತರ 80,000 ಅಂತ ಮಾಡಿ ಈಗ ಆ ಬಿಲ್ ಅನ್ನ ನೀವು ಕ್ಲಿಯರ್ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಬಾಡಿ ಕೊಡೋದಿಲ್ಲ ನಿಮ್ಗೆ ಅನ್ನುವ ಮಟ್ಟಿಗೆ ಆಸ್ಪತ್ರೆ ಬಂದು ನಿಂತಿದೆ. ಸೊ ಇದು ಕುಟುಂಬಸ್ಥರಿಗೆ ತುಂಬಾ ದೊಡ್ಡ ಮಟ್ಟಿಗಿನ ಶಾಕ್ ಅನ್ನ ಕೊಡ್ತಾ ಇದೆ. ಸೊ ಇನ್ನು ಕೂಡ ಅವರ ಆಸ್ಪತ್ರೆಯವರ ಜೊತೆ ಈ ವಿಚಾರವಾಗಿ ಗುದ್ದಾಡ್ತಾನೆ ಇದ್ದಾರೆ ಸೌಮ್ಯ.
ಓಕೆ, ಥ್ಯಾಂಕ್ ಯು ಸೌಮ್ಯ ಕಳ್ಸ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ಅಗತ್ಯ ವಸ್ತುಗಳ ಪೂರೈಕೆಯಾಗದ ಹಿನ್ನೆಲೆಯಲ್ಲಿ ಕಂಟೈನ್ಮೆಂಟ್ ಝೋನ್ ನಿವಾಸಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಚಾಮರಾಜನಗರದ ಬಾಗಳಿ ಗ್ರಾಮದಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಒಂದ್ ಕಡೆ ಕಂಟೈನ್ಮೆಂಟ್ ಝೋನ್ ಅಂತ ಈಗ ಆ ಏರಿಯಾವನ್ನ ಗುರುತಿಸಲಾಗಿದೆ. ಮತ್ತೊಂದು ಕಡೆ ಈ ಒಂದು ಏರಿಯಾದಿಂದ ಯಾರು ಅಲ್ಲಿರುವಂತಹ ಜನರು ಆಚೆ ಹೋಗೋ ಹಾಗಿಲ್ಲ, ಎಲ್ಲರೂ ಕೂಡ ತಮ್ಮ ಮನೆ ಒಳಗೆ ಇರಬೇಕು. ಬಟ್ ಇವರಿಗೆ ಅಗತ್ಯ ವಸ್ತುಗಳು ಸಿಗ್ತಾ ಇಲ್ಲ. ಒಂದ್ ಕಡೆ ಆಚೆ ಹೋಗೋಕ್ಕೂ ಆಗ್ತಾ ಇಲ್ಲ, ನಮಗೆ ಬೇಕಾದಂತಹ ಅಗತ್ಯ ವಸ್ತುಗಳು ಸಿಗ್ತಾ ಇಲ್ಲ ಅಂತ ಇದೀಗ ಗ್ರಾಮಸ್ಥರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಚಾಮರಾಜನಗರದ ಬಾಗಳಿ ಗ್ರಾಮದಲ್ಲಿ ಈ ಒಂದು ಪ್ರೊಟೆಸ್ಟ್ ನಡೀತಾ ಇದೆ. ಜಿಲ್ಲಾ ಪಂಚಾಯತ್ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಗತ್ಯ ವಸ್ತುಗಳ ಪೂರೈಕೆ ಇಲ್ಲ, ಊಟದ ಸಮಸ್ಯೆ ಆಗಿದೆ, ಕಂಟೈನ್ಮೆಂಟ್ ಝೋನ್ ಯಾಕೆ ಮಾಡಿದ್ದೀರಾ ಅಂತ ಆಕ್ರೋಶವನ್ನ ಅಲ್ಲಿನ ಗ್ರಾಮಸ್ಥರು ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಕಂಟೈನ್ಮೆಂಟ್ ಝೋನ್ ತೆರವುಗೊಳಿಸುವಂತೆ ಅಲ್ಲಿನ ಜನರು ಆಗ್ರಹ ಮಾಡ್ತಾ ಇದ್ದಾರೆ. ಇಲ್ಲ ಅಂದ್ರೆ ಅಗತ್ಯ ವಸ್ತುಗಳನ್ನ ಪೂರೈಸಿ ಅಂತ ನಿವಾಸಿಗಳು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಕಂಟೈನ್ಮೆಂಟ್ ಝೋನ್ ನಲ್ಲಿ ಜನರು ಮನೆಯಿಂದ ಹೊರಗೆ ಬರೋ ಹಾಗಿಲ್ಲ, ಆದ್ರೆ ಅವರಿಗೆ ಬೇಕಾದಂತಹ ಅಗತ್ಯ ವಸ್ತುಗಳ ಪೂರೈಕೆ ಕೂಡ ಅಲ್ಲಿ ಆಗ್ತಾ ಇಲ್ಲ. ಹಾಗಾಗಿ ಅಲ್ಲಿನ ಜನರು ಇದೀಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಯಾರು ಕೂಡ ಸ್ಪಂದಿಸಿಲ್ಲ. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿರುದ್ಧ, ದಂಡಾಧಿಕಾರಿ ವಿರುದ್ಧ, ತಂದುಕೊಡದೇ ಇರುವಂತ ಅಧಿಕಾರಿಗಳಿಗೆ, ವಸ್ತುಗಳನ್ನು ತಂದುಕೊಡದೇ ಇರುವಂತ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಇವ್ರು ಯಾರಿಗೂ ಕೂಡ ನಿಮ್ಮ ಸಮಸ್ಯೆ ಏನು, ನಿಮ್ಮ ಅವಶ್ಯಕತೆ ಏನಿದ್ದು, ನಿಮ್ಗೆ ಏನಿಲ್ಲ ಅಂತ ಯಾರು ಕೂಡ ಸ್ಪಂದಿಸಿಲ್ಲ. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿರುದ್ಧ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ನಂದೀಶ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಂದೀಶ್, ಬಾಗಳಿ ಗ್ರಾಮದ ಜನರು ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಏನೇನ್ ಸಮಸ್ಯೆ ಆಗ್ತಾ ಇದೆಯಂತೆ ಕಂಟೈನ್ಮೆಂಟ್ ಝೋನ್ ಆದ್ಮೇಲೆ ಆ ಭಾಗದಲ್ಲಿ ಅವರಿಗೆ? ಸ್ವಾಮಿ, ನಿನ್ನೆ ಒಬ್ರು ಬಾಗಳಿ ಗ್ರಾಮದಲ್ಲಿ ಒಬ್ಬ ಕೊರೋನಾ ದೃಢಪಟ್ಟ ಜಿಲ್ಲಾ ಕೋವಿಡ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಅವರು ವಾಸಿಸತಕ್ಕಂತ ಒಂದು ಪ್ರದೇಶವನ್ನ ಸೀಲ್ ಡೌನ್ ಮಾಡಿ ಕಂಟೈನ್ಮೆಂಟ್ ಝೋನ್ ಅಂತ ಘೋಷಣೆ ಮಾಡಲಾಗಿತ್ತು. ಈ ಕಂಟೈನ್ಮೆಂಟ್ ಝೋನ್ ಘೋಷಣೆ ಮಾಡಿದ್ಮೇಲೆ ಆ ಏರಿಯಾದಲ್ಲಿ ಇರ್ತಕ್ಕಂಥವ್ರಿಗೆ ಆಹಾರ ಪದಾರ್ಥ ಪೂರೈಕೆ ಮತ್ತು ಅಗತ್ಯ ವಸ್ತುಗಳನ್ನು ಪೂರೈಕೆ ಮಾಡಬೇಕು. ಇದಕ್ಕೆ ಗ್ರಾಮ ಪಂಚಾಯತಿಗೆ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಈಗಾಗಲೇ ಆದೇಶವನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ರು. ಆದ್ರೆ ಗ್ರಾಮ ಪಂಚಾಯತಿಯವರು ಇಲ್ಲಿ ಯಾವುದೇ ಒಂದು ವಸ್ತುಗಳನ್ನಾಗಲಿ ಅಥವಾ ಯಾವುದೋ ಒಂದು ಆಹಾರವನ್ನು ಪೂರೈಕೆ ಮಾಡ್ತಾ ಇಲ್ಲ. ಆ ಪ್ರದೇಶದಲ್ಲಿ ಎಲ್ಲ ಬರೀ ಕೂಲಿ ಕಾರ್ಮಿಕರು ಜಾಸ್ತಿ ವಾಸ ಮಾಡ್ತಾ ಇರೋದು. ಪ್ರತಿದಿನ ಕೂಲಿ ಮಾಡಿ ಆಯಾ ದಿನ ಬದುಕನ್ನು ಸಾಗಿಸುವಂತಹ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಈಗ ಕಂಟೈನ್ಮೆಂಟ್ ಝೋನ್ ಘೋಷಣೆ ಆಗಿರೋದ್ರಿಂದ ಅವರು ಹೊರಗಡೆ ಬರಕಾಗ್ತಾ ಇಲ್ಲ. ಹಾಗಾಗಿ ನಮಗೆ ಊಟಕ್ಕೆ ತೊಂದರೆ ಆಗಿದೆ. ಇಲ್ಲಿ ಗ್ರಾಮ ಪಂಚಾಯತ್ ಸಿಬ್ಬಂದಿ ನಮ್ಮನ್ನು ನೋಡ್ಕೊಳ್ತಾ ಇಲ್ಲ, ಯಾವುದೇ ರೀತಿ ಆಹಾರ ಪೂರೈಕೆ ಮಾಡ್ತಾ ಇಲ್ಲ. ಮತ್ತೆ ನಾವು ಕೇಳಿದ ಹಾಲು, ಹಣ್ಣು ಅಥವಾ ಬೇರೆ ಇನ್ಯಾವುದೇ ಪದಾರ್ಥಗಳನ್ನ ನಮ್ಗೆ ಕೊಡ್ತಾ ಇಲ್ಲ. ಹೀಗಾಗಿ ಪ್ರತಿದಿನ ಒಂದೊತ್ತಿನ ಊಟಕ್ಕೂ ಸಹ ಸಮಸ್ಯೆ ಆಗಿದೆ ಅಂತೇಳಿ ಅಲ್ಲಿನ ನಿವಾಸಿಗಳು ಪ್ರತಿಭಟನೆ ಮಾಡಿದ್ದಾರೆ. ಥ್ಯಾಂಕ್ ಯು ನಂದೀಶ್, ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಮತ್ತಷ್ಟು ಸುದ್ದಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಸಂಡೇ ಲಾಕ್ಡೌನ್ ರೂಲ್ಸ್ ಬ್ರೇಕ್ ಮಾಡಿದವರಿಗೆ ಬಿಸಿ ಬಿಸಿ ಕಜ್ಜಾಯ ಬಿದ್ದಿದೆ. ಅನಗತ್ಯವಾಗಿ ಓಡಾಟ ಮಾಡ್ತಾ ಇದ್ದವರಿಗೆ ಹೆಬ್ಬಗೋಡಿ ಪೊಲೀಸರು ಲಾಠಿ ರುಚಿಯನ್ನ ತೋರಿಸಿದ್ದಾರೆ. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ಲಾಕ್ಡೌನ್ ನಡುವೆ ಓಡಾಟ ಮಾಡ್ತಾ ಇದ್ದಂತಹ ಬೈಕ್ ಮತ್ತು ಪಾದಚಾರಿಗಳಿಗೆ ಲಾಠಿ ಏಟು ಬಿದ್ದಿದೆ. ಸಾಮಾಜಿಕ ಅಂತರ ಮತ್ತು ಮಾಸ್ಕ್ ಕಡ್ಡಾಯವಾಗಿ ಧರಿಸುವಂತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೂಕ್ತ ಕಾರಣ ಇಲ್ಲದೆ ಓಡಾಟ ನಡೆಸುವವರಿಗೆ ಫೈನ್ ಅನ್ನು ಹಾಕಲಾಗಿದೆ. ರೂಲ್ಸ್ ಬ್ರೇಕ್ ಮಾಡಿದ ಬೈಕ್ ಸವಾರರಿಗೆ 200 ರೂಪಾಯಿ ಫೈನ್ ಬಿದ್ದಿದೆ. ಮತ್ತೊಂದು ಕಡೆ ಜನರಿಗೊಂದು ರೂಲ್ಸ್, ಇವರಿಗೊಂದು ರೂಲ್ಸ್. ಸಂಡೇ ಲಾಕ್ಡೌನ್ ಮುರಿದಿದ್ದಾರೆ ಸಚಿವ ನಾಗೇಶ್. ಅಬಕಾರಿ ಸಚಿವ ನಾಗೇಶ್ ರಿಂದ ರೂಲ್ಸ್ ಬ್ರೇಕ್ ಮಾಡಲಾಗಿದೆ. ಈಗ ಆಲ್ರೆಡಿ ಲಾಕ್ಡೌನ್ ಇದೆ.
ಜನ ಓಡಾಡಿದ್ರೆ ಪೊಲೀಸರು ಫೈನ್ ಹಾಕ್ತಾರೆ, ಲಾಠಿ ಏಟ್ ಸಿಗುತ್ತೆ ಅವರಿಗೆ. ಬಟ್ ಸಚಿವರು ಕೂಡ ಲಾಕ್ಡೌನ್ ಅನ್ನ ಮುರಿದಿದ್ದಾರೆ. ಹಾಗಾದ್ರೆ ಸಚಿವರಿಗೊಂದು ರೂಲ್ಸ್ ಹಾಗೆ ಜನರಿಗೊಂದು ರೂಲ್ಸಾ ಅನ್ನುವಂತಹ ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಸಂಡೇ ಲಾಕ್ಡೌನ್ ಅನ್ನ ಸಚಿವ ನಾಗೇಶ್ ಅವರು ಮುರಿದಿರುವಂತದ್ದು ಅಬಕಾರಿ ಸಚಿವರಿಂದ ರೂಲ್ಸ್ ಬ್ರೇಕ್ ಆಗಿದೆ. ಲಾಕ್ಡೌನ್ ವೇಳೆ ಸರ್ಕಾರಿ ರಸ್ತೆ ಕಾಮಗಾರಿಗೆ ಅವರು ಚಾಲನೆಯನ್ನ ಕೊಟ್ಟಿದ್ದಾರೆ. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನಲ್ಲಿ ಚಾಲನೆ ನೀಡಲಾಗಿದೆ. ಉತ್ತನೂರಿನ SNN ಕ್ರಾಸ್ ಬಳಿ ಈ ಒಂದು ಕಾರ್ಯಕ್ರಮ ನಡೆಸಲಾಗಿದೆ. ಪತ್ನಿ ಪುತ್ರನ ಸಮೇತವಾಗಿ ಕಾರ್ಯಕ್ರಮಕ್ಕೆ ಸಚಿವರು ಹಾಜರಾಗಿದ್ರು. ಕಾರ್ಯಕ್ರಮದಲ್ಲಿ ಸಾಮಾಜಿಕ ಅಂತರನೂ ಇರಲಿಲ್ಲ. ಸಚಿವರು ನ್ಯಾಯಬೆಲೆ ಮಳಿಗೆ ಉದ್ಘಾಟಿಸಿ ಗುಂಪಾಗಿ ಜನ ಕೂಡ ಸೇರ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಏನು ಅಕ್ಕಿಯನ್ನ ವಿತರಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಭರ್ಜರಿ ಬಾಡೂಟ ಕಾರ್ಯಕ್ರಮದಲ್ಲೂ ಕೂಡ ಸಚಿವರು ಭಾಗವಹಿಸಿದ್ದಾರೆ. ಬೆಂಗಳೂರಿನಿಂದ ಸಚಿವರು ಅವರ ಪತ್ನಿ ಹಾಗೆ ಪುತ್ರ ಹೋಗಿದ್ದಾರೆ. ಸಚಿವರ ನಡೆಗೆ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆ ಭಾವನೆಯನ್ನು ತಪ್ಪಿಸ್ತಾ ಇದ್ದಾರೆ ರೈತಾಪಿ ಜನಕ್ಕೆ. ರಸ್ತೆಗಳನ್ನು ಸಹ ಮಾಡಿಸ್ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ರಘುರಾಜ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಘುರಾಜ್, ಯಾವಾಗ್ಲೂ ಕೂಡ ಇದೇ ರೀತಿ ಆಗುತ್ತೆ, ಜನರಿಗೊಂದು ನ್ಯಾಯ, ಈ ಜನನಾಯಕರಿಗೊಂದು ನ್ಯಾಯ ಅಂತ ಪ್ರತಿ ಬಾರಿ ಈ ರೀತಿ ಎಷ್ಟೇ ಹೇಳಿದ್ರು ಕೂಡ ಈ ರೀತಿಯಾಗಿ ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಾ ಇರ್ತಾರೆ. ಇನ್ನು ಇವತ್ತು ಸಚಿವ ನಾಗೇಶ್ ಅವರ ಸರದಿ ಯಾವ್ಯಾವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅವರಲ್ಲಿ? ಖಂಡಿತ ಸೌಮ್ಯ, ಏನು ಅಂತ ಹೇಳಿದ್ರೆ ಭಾನುವಾರ ಇವತ್ತು ಕಂಪ್ಲೀಟ್ ಲಾಕ್ ಡೌನ್ ಇರುತ್ತೆ. ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಏನು ಕಳೆದ 2 ವಾರದಿಂದ ಈ ಒಂದು ಲಾಕ್ ಡೌನ್ ಅನ್ನ ಆಚರಣೆಯನ್ನು ಮಾಡ್ತಾ ಇರುವಂತದ್ದು. ಮತ್ತೆ ಸರ್ಕಾರಿ ಕಾರ್ಯಕ್ರಮಗಳು ಯಾವ್ದು ಕಾರ್ಯಕ್ರಮಗಳು ಕೂಡ ಈ ಒಂದು ಭಾನುವಾರ ಹಮ್ಮಿಕೊಳ್ಳಾಗಿರೋದಿಲ್ಲ. ಆದ್ರೆ ಏನು ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ನಾಗೇಶ್ ಅವರು ಇವತ್ತು ಏನು ಮುಳಬಾಗ್ಲು ಅವರ ಸ್ವಕ್ಷೇತ್ರ ಆಗಿರುತ್ತೆ, ಮುಳಬಾಗ್ಲು ತಾಲೂಕಿನ ಒಂದು SNN ಕ್ರಾಸ್ ಬಳಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರುವಂತದ್ದು, ಒಂದು ನ್ಯಾಯಬೆಲೆ ಮಳಿಗೆಯನ್ನು ಉದ್ಘಾಟನೆ ಮಾಡುವಂತದ್ದು, ಮತ್ತೆ ಒಂದು ಸ್ಥಳೀಯವಾದಂತಹ ಒಂದು ಸಣ್ಣ ಒಂದು ರಸ್ತೆ ಕಾಮಗಾರಿಗೆ ಚಾಲನೆ ನೀಡುವಂತಹ ಕಾರ್ಯಕ್ರಮ ಕೂಡ ಇದಾಗಿರುತ್ತೆ. ಅಲ್ಲಿ ಏನು ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಇರ್ತಾರೆ, ಮತ್ತೆ ಇತರೆ ರಾಜಕೀಯ ನಾಯಕರೆಲ್ಲ ಇರ್ತಾರೆ. ಒಟ್ಟಿಗೆ ಗುಂಪಿಗೆ ಸೇರಿಕೊಂಡು ಈಗ ಒಂದು ಕಾರ್ಯಕ್ರಮವನ್ನು ಮಾಡುವುದು, ಮತ್ತೆ ಆ ನ್ಯಾಯಬೆಲೆ ಅಂಗಡಿಯನ್ನು ಉದ್ಘಾಟನೆ ಮಾಡಿ ಅಲ್ಲಿ ಏನು ಜನರಿಗೆ ಏನು ಗುಂಪುಗಟ್ಟಿ ಅವ್ರಿಗೆ ಏನು ಅಕ್ಕಿಯನ್ನು ವಿತರಣೆ ಮಾಡುವಂತದ್ದು, ಇಂಥ ಕಾರ್ಯಕ್ರಮಗಳಲ್ಲಿ ನಾಗೇಶ್ ಅವರು ಭಾಗಿಯಾಗಿದ್ರು. ನಂತರ ಏನು ಇವತ್ತು ಭಾನುವಾರ ಆದ್ರಿಂದ ಅಲ್ಲಿ ಸ್ಥಳೀಯರೊಬ್ರು ಅರೇಂಜ್ ಮಾಡಿರುವಂತಹ ಒಂದು ಭರ್ಜರಿ ಬಾಡೂಟ ಕಾರ್ಯಕ್ರಮದಲ್ಲಿ ಕೂಡ ನಾಗಿ ಅವರು ಭಾಗಿಯಾಗಿ ಅಲ್ಲಿ ಊಟವನ್ನು ಸವಿದ್ರು. ಎಲ್ಲೂ ಕೂಡ ನಾಗೇಶ್ ಅವರು ಸಾಮಾಜಿಕ ಅಂತರವನ್ನು ಕೂಡ ಕಾಯ್ದುಕೊಂಡಿಲ್ಲ. ಏನು ಜೊತೆಗೆ ಬೆಂಗಳೂರಿನಿಂದ ಅವರ ಪತ್ನಿ ಮತ್ತೆ ಅವ್ರ ಪುತ್ರನನ್ನು ಸಹ ಅವ್ರ ಜೊತೆಗೆ ಕರ್ಕೊಂಡ್ ಬಂದಿದ್ರು. ಏನು ಬೆಂಗಳೂರಿಂದ ಕೋಲಾರ ಜಿಲ್ಲೆಗೆ ಆಗಿರ್ಬೋದು, ಮತ್ತೆ ಬೇರೆ ಯಾವುದೇ ಜಿಲ್ಲೆಗೆ ಆಗಿರ್ಬೋದು, ಯಾರನ್ನು ಕೂಡ ಈಗ ಬರ್ಲಿಕ್ಕೆ ಬಿಡ್ತಾ ಇಲ್ಲ. ಮತ್ತೆ ಜಿಲ್ಲಾಡಳಿತ ಕೂಡ ಚೆಕ್ ಪೋಸ್ಟ್ ಇದೆ. ಈ ಒಂದು ಎಲ್ಲಾ ಒಂದು ನಿಯಮಗಳನ್ನು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವ ನಾಗೇಶ್ ಅವರು ಉಲ್ಲಂಘನೆ ಮಾಡುವಂತದ್ದು ಸಂಬಂಧಪಟ್ಟಂಗೆ ಈಗಾಗಲೇ ನಾವು ಜಿಲ್ಲಾಡಳಿತ ಗಮನಕ್ಕೂ ಸಹ ತೆಗೆದುಕೊಂಡು ಬಂದಿದ್ದೇವೆ. ಜಿಲ್ಲಾಡಳಿತ ಏನು ಕ್ರಮ ಕೈಗೊಳ್ಳುತ್ತೋ ಅನ್ನೋದನ್ನ ನೋಡ್ಬೇಕಾಗಿದೆ. ಸೌಮ್ಯ, ಥ್ಯಾಂಕ್ ಯು ರಘುರಾಜ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಮತ್ತಷ್ಟು ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ನ ನಂತರ. ತರಕಾರಿ ನೆಪ ಹೇಳಿ ಇನ್ ಮುಂದೆ ರಸ್ತೆಗೆ ಇಳಿಯಂಗಿಲ್ಲ, ಹೂ ತರಬೇಕು ಅಂತ ಮಾರ್ಕೆಟ್ಗೆ ಹೋಗಂಗಿಲ್ಲ. ಒಂದ್ ಕಾಲ್ ಮಾಡಿದ್ರೆ ಸಾಕು ಎಲ್ಲ ಮನೆಗೆ ಬರತ್ತೆ. ಸೊ ಜನ ಯಾವಾಗ್ಲೂ ಲಾಕ್ಡೌನ್ ಇದ್ರೂ ಕೂಡ ನಮ್ಗೆ ಅಗತ್ಯ ವಸ್ತುಗಳು ಬೇಕಾಗಿದೆ, ತರಕಾರಿ ಬೇಕು, ದಿನಸಿ ಬೇಕು, ಹೂ ಬೇಕು ಅಂತ ಪದೇ ಪದೇ ಮನೆಯಿಂದ ಆಚೆ ಬರ್ತಾ ಇದ್ರು. ಈಗ ಆ ರೀತಿಯಾದಂತಹ ರೀಸನ್ಸ್ ಅನ್ನ ಹೇಳೋ ಹಾಗಿಲ್ಲ. ಒಂದೇ ಒಂದು ಕಾಲ್ ಮಾಡಿದ್ರೆ ಸಾಕು ಎಲ್ಲವೂ ಮನೆಗೆ ಬರುತ್ತೆ. ಕೊರೋನಾ ತಡೆಯೋದಕ್ಕೆ ಬೀದಿ ವ್ಯಾಪಾರಿಗಳ ಒಗ್ಗಟ್ಟು ತೋರಿದ್ದಾರೆ. ತುಮಕೂರಿನ ತುರುವೇಕೆರೆ ಪಟ್ಟಣದಲ್ಲಿ ಹೊಸ ಪ್ಲಾನ್ ಅನ್ನ ಮಾಡಲಾಗಿದೆ. ಪಟ್ಟಣದಲ್ಲಿ ಸಂಚರಿಸುತ್ತಾರೆ 45ರಿಂದ 50 ವ್ಯಾಪಾರಿಗಳು. ಶಿಪ್ಪಿಂಗ್ ಚಾರ್ಜ್ ಮಾಡಲ್ಲ, ವಸ್ತುವಿನ ಬೆಲೆ ಕೊಟ್ಟರೆ ಸಾಕು. ಬೀದಿ ವ್ಯಾಪಾರಿಗಳ ಕಾರ್ಯಕ್ಕೆ ಎಲ್ಲರಿಂದಲೂ ಮೆಚ್ಚುಗೆ ವ್ಯಕ್ತ ಆಗಿದೆ. ಕೊರೋನಾ ಬಂದಿರೋದ್ರಿಂದ ಹೊರಗಡೆ ಹೋಗ್ಲಿಕ್ಕೆ ತೊಂದರೆ ಆಗುತ್ತೆ. ಮನೆಯಲ್ಲಿ ವಯಸ್ಸಾಗಿರೋರು ಇರ್ತಾರೆ, ಕಾಯಿಲೆಯವರು ಇರ್ತಾರೆ, ಮತ್ತು ಮಕ್ಕಳು ಮರಿಗಳಿರ್ತವೆ. ಹೊರಗಡೆ ಹೋದರೆ ಜನಸಂಖ್ಯೆ ಜಾಸ್ತಿ, ಜನಗಳಿಗೆ ಎಷ್ಟು ಹೇಳಿದ್ರು ಕೇಳಲ್ಲ. ಆದ್ದರಿಂದ ನಾವೇನು ಮಾಡಬೇಕು ಅಂದರೆ ಅವ್ರಿಗೆ ನಾವು ತಿಳಿಸಿದ್ರೆ ನಮಗೆ ಬೇಕಾದಂಥ ವಸ್ತುಗಳನ್ನ ತಂದುಕೊಡ್ತಾರೆ. ಅವ್ರು ಮಾಡ್ತಾ ಇರೋದು ತುಂಬ ಒಳ್ಳೆಯ ಕೆಲಸ. ಇದೇ ರೀತಿ ಕೆಲಸ ಮುಂದುವರ್ಕೊಂಡೋದ್ರೆ ಎಷ್ಟೋ ಕೊರೋನಾನ ನಾವು ನಿವಾರಣೆ ಮಾಡ್ಬೋದು.
ಇದನ್ನ ಇವ್ರಿಗೆ ನಾವು ಸಹಕಾರ ನೀಡಬೇಕು. ಅವರು ಕೂಡ ನಮಗೆ ಸಹಕಾರ ತುಂಬಾ ಚೆನ್ನಾಗಿ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.